ಆತ್ಮೀಯರೇ, ನಮಸ್ಕಾರಗಳು. ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ ಸರಣಿ ಕಾರ್ಯಕ್ರಮ 50ನೇ ದಿನಕ್ಕೆ ನಮಗೆಲ್ಲ ಸ್ವಾಗತ. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಇವತ್ತು ದಿನಾಂಕ ಮೇ 7, 2026ರಂದು 50ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ನಾನು ಮಾಡಲಿದ್ದೇನೆ. ಈ 50ನೇ ದಿನಕ್ಕೆ ಕಾಲಿಟ್ಟಿರುವಂತಹ ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ ಕಾರ್ಯಕ್ರಮದಲ್ಲಿ 50 ದಿನಗಳ ಇಂದಿನ ದಿನದಲ್ಲಿ 28 ಮಕ್ಕಳ ಕವಿತಾ ಸಂಕಲನ, 2 ನಾಟಕಗಳು, 11 ಮಕ್ಕಳ ಕಾದಂಬರಿ ಹಾಗೂ 9 ಮಕ್ಕಳ ಕಥಾ ಸಂಕಲನಗಳ ಪರಿಚಯವನ್ನು ಸೇರಿದಂತೆ ಇವತ್ತಿನ ದಿನದ ಸೇರಿಕೊಂಡು 50 ಸಾಹಿತ್ಯ ಕೃತಿಗಳ ಪರಿಚಯವನ್ನ ನಾನು ಮಾಡಿಕೊಟ್ಟಿದ್ದೇನೆ. 50ನೇ ದಿನಕ್ಕೆ ಕಾಲಿಟ್ಟಿರುವಂತಹ ಈ ಶುಭ ಸಂದರ್ಭದಲ್ಲಿ 50ನೇ ದಿನದವರೆಗೂ ನೀವು ನೀಡಿರುವಂತಹ ಪ್ರೋತ್ಸಾಹ, ಮಾರ್ಗದರ್ಶನ, ಸಹಕಾರಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತು 50ನೇ ಸಾಹಿತ್ಯ ಕೃತಿಯ ಪರಿಚಯವನ್ನು ಮಾಡ್ತಾ ಇದ್ದೇನೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಚಂದ್ರಶೇಖರ್ ಕಂಬಾರ್ ಅವರು ಬರೆದಿರುವಂತಹ ಕಿತ್ತೂರು ಚೆನ್ನಮ್ಮ ಮತ್ತು ಇತರ ಮಕ್ಕಳ ನಾಟಕಗಳು ಸಾಹಿತ್ಯ ಕೃತಿಯ ಪರಿಚಯವನ್ನು ನಾನು ಮಾಡಲಿದ್ದೇನೆ. ಚಂದ್ರಶೇಖರ್ ಕಂಬಾರ್ ಅವರು ಕನ್ನಡ ನಾಡು ಕಂಡಂತ ಹೆಮ್ಮೆಯ ಸಾಹಿತಿಗಳು ಹಾಗೂ ಮಕ್ಕಳಿಗಾಗಿ ರಚಿಸಿರುವಂತ ಕೃತಿಗಳಲ್ಲಿ ಮಕ್ಕಳ ನಾಟಕ ಕೃತಿ ಒಂದಾಗಿದೆ. ಈ ಕೃತಿಯ ಪರಿಚಯವನ್ನು ಇವತ್ತು ಮಾಡಲಿದ್ದೇನೆ. ಈ ಕೃತಿಯನ್ನು ಅಂಕಿತ ಪುಸ್ತಕ ಪ್ರಕಾಶನ ಬೆಂಗಳೂರು ಅವರು ಪ್ರಕಟಿಸಿದ್ದಾರೆ. ಆ ಅಂಕಿತ ಪುಸ್ತಕದ 874ನೇ ಪ್ರಕಟಣೆ ಇದಾಗಿದೆ. 2023ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 130 ರೂಪಾಯಿ ಬೆಲೆಯನ್ನು ಒಳಗೊಂಡಿದೆ. 112 ಪುಟಗಳನ್ನ ಈ ಕೃತಿ ನಾಟಕ ಸಂಕಲನ ಒಳಗೊಂಡಿದೆ. ಈ ನಾಟಕದಲ್ಲಿ ಒಟ್ಟು 6 ನಾಟಕಗಳು ಹೊಂದಿದೆ. ಜಕಣಾಚಾರ್ಯ, ಸಾಮ್ರಾಜ್ಯದ ಕತೆ, ಪುರಂದರದಾಸ, ಸಾವಳಗಿ ಶಿವಲಿಂಗೇಶ್ವರ, ಕೆಂಪೇಗೌಡ ಹಾಗೂ ಕಿತ್ತೂರು ಚೆನ್ನಮ್ಮ 6 ನಾಟಕಗಳನ್ನು ಒಳಗೊಂಡಿದೆ. ಈ 6 ನಾಟಕಗಳಲ್ಲಿ 2 ನಾಟಕಗಳ ಕುರಿತಾದ ಪರಿಚಯವನ್ನ ಇವತ್ತಿನ ದಿನ ನಾವು ಮಾಡಿಕೊಳ್ಳೋಣ. 6 ನಾಟಕಗಳನ್ನು ಒಳಗೊಂಡಿರುವಂತ ಈ ಮಕ್ಕಳ ನಾಟಕ ಸಂಕಲನ ವಿವಿಧ ಮಾಹಿತಿಗಳನ್ನ ನಮಗೆ ನೀಡುವಂತ ಪ್ರಯತ್ನವನ್ನ ಈ ನಾಟಕದಲ್ಲಿ ಸಾಹಿತಿಗಳು ಮಾಡಿದ್ದಾರೆ. ಮೊದಲ ನಾಟಕವನ್ನ ನೋಡುವುದಾದ್ರೆ ಜಕಣಾಚಾರ್ಯ ಅನ್ನುವಂತ ಒಂದು ನಾಟಕವು 4 ದೃಶ್ಯಗಳನ್ನ ಒಳಗೊಂಡಿದೆ. 4 ದೃಶ್ಯಗಳಲ್ಲಿ ನಾಟಕ ಮುಕ್ತಾಯವಾಗುತ್ತೆ. ಈ ನಾಟಕ ಪ್ರಾರಂಭವಾಗುವುದು ಹೊಯ್ಸಳರು ಚಾಳುಕ್ಯರ ಮಾಂಡಳಿಕರಾಗಿ, ನಂತರ ಸ್ವಾತಂತ್ರ್ಯ ಅರಸರಾಗಿ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡುವಂತ ಸಂದರ್ಭದಲ್ಲಿ ವಿಷ್ಣುವರ್ಧನ ಅರಸ ಹಾಗೂ ಅವನ ಪಟ್ಟದ ರಾಣಿಯಾಗಿರುವಂತಹ ಶಾಂತಲೆ ಸಕಲ ಕಲಾ ಪ್ರವೀಣಿಯಾಗಿರುವಂತಹ ಶಾಂತಲೆ ಮಹಾರಾಣಿಯವರ ಕುರಿತಾಗಿ ಹಾಗೂ ಅವರು ಮುಂದೆ ವೈಷ್ಣವ ಮತಕ್ಕೆ ಮತಾಂತರ ಆದ ನಂತರ ವೈಷ್ಣವ ಮತವನ್ನು ಆಚರಿಸುವ ಸಂದರ್ಭದಲ್ಲಿ ಅವರು ಚೆನ್ನಕೇಶವ ದೇವಾಲಯ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಆಗುವಂತ ಘಟನೆ ಈ ನಾಟಕದ ಕಥಾವಸ್ತುವಾಗಿದೆ. ಈ ನಾಟಕದಲ್ಲಿ ದೃಶ್ಯ 1ರಲ್ಲಿ ಜಕಣಾಚಾರಿ ಮನೆ ಮುಂದೆ ಕುಳಿತುಕೊಂಡಿರ್ತಾನೆ. ಆಗ ಒಬ್ಬ ಯುವಕ ಬರ್ತಾನೆ. ಈ ಚೆನ್ನಕೇಶವ ದೇವಸ್ಥಾನದ ಸ್ಥಪತಿ ನೀವಲ್ವೇ ಅಂತ ಕೇಳ್ತಾನೆ. ಆಗ ಹೌದು ನಾನೇ ಅಂತ ಹೇಳ್ತಾನೆ. ಅವಾಗ ನೀವು ಎಲ್ಲಿಂದ ಬಂದಿರಿ ಅಂತ ಕೇಳ್ತಾನೆ. ನಾನು ಕಳಿಂಗ ದೇಶದಿಂದ ಬಂದಿದ್ದೇನೆ ಅಂತಾನವನು ಯುವಕ. ಅವಾಗ ಜಕಣರವ್ರು ಏನಂತಾರ, ಕಳಿಂಗ ದೇಶದವನ ನೀನು ಅಂತಾನ. ಇಲ್ಲ, ನಾನು ಕರ್ನಾಟಕದವನೇ. ನಾನು ಎಲ್ಲಾ ದೇವಸ್ಥಾನಗಳನ್ನ ಸಂಚರಿಸ್ತಾ ನೋಡ್ತಾ ಇರ್ತೇನೆ. ವಾಸ್ತುಶಿಲ್ಪದ ಬಗ್ಗೆ ನನಗೆ ಅಪಾರವಾದ ಅಭಿಮಾನ ಹಾಗೂ ಪ್ರೀತಿ ಹಾಗೂ ಉತ್ಸಾಹ ಇದೆ ಅಂತೇಳಿ ಹೇಳ್ತಾ, ನಾನು ಗುರುವನ್ನ ಹುಡುಕೊಂಡು ಹೋಗ್ತಾ ಇದ್ದೀನಿ. ನಾನು ಗುರು ಯಾರು ಅಂತೇಳಿ ನನಗೆ ಬೇಕಾಗಿರುವಂತ ಮಾರ್ಗದರ್ಶನ ಮಾಡುವಂತ ಗುರುವಿನ ಕುರಿತಾಗಿ ಹುಡುಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅವಾಗ ಅವನಿಗೆ ಯುವಕನನ್ನು ಕಂಡಂತ ಜಕಣಾಚಾರ್ಯರು, ನಿನಗೆ ಅಷ್ಟು ಆಸಕ್ತಿ ಇದೆಯಾ ಅಂತಾನೆ. ಹೌದು, ನನಗೆ ಬಹಳಷ್ಟು ಆಸಕ್ತಿ ಇದೆ ಅಂತ ಹೇಳ್ತಾರ. ಹಾಗಾದ್ರೆ ನಾ ಮನೆ ಮುಂದೆ ಒಂದು ಕಲ್ಲಿಟ್ಟೀನಿ, ಶಿಲ್ಪ ಕೆತ್ತಬೇಕಂತ ತಂದೀನಿ. ನಾನು ಯಾವ ಮೂರ್ತಿನ ಕೆತ್ತಬಹುದು ಅಂತ ಅದನ್ನ ನೋಡಿ ಹೇಳು ಅಂತ ಹೇಳ್ತಾನ. ಅವಾಗ ರೂವಾರಿ ಏನ್ ಮಾಡ್ತಾನೆ, ಆ ಕಲ್ಲನ್ನ ನೋಡಿದ ನಂತರ ಅವನಿಗೆ ಹೇಳ್ತಾನೆ, ಇದು ನೀವು ವಿಷ್ಣು ಮೂರ್ತಿ ಕೆತ್ತಕ್ಕ ವೇಣುಗೋಪಾಲ ಸ್ವಾಮಿ ಮೂರ್ತಿನ ನೀವು ಕೆತ್ತನೆ ಮಾಡ್ಬೇಕಂತ ಗಮನದಲ್ಲಿ ಇಟ್ಕೊಂಡು ಕಲ್ ತಂದಿರಿ ಅಂತ ಹೇಳ್ತಾನ. ಅವಾಗ ಜಕಣಾಚಾರ್ಯಗೂ ನಿಜಕ್ಕೂ ಆಶ್ಚರ್ಯ ಆಗತ್ತ. ಓ ರಿವಾರಿ ಬಹಳ ಬುದ್ಧಿವಂತ ಅದನ ಯುವಕ ಅಂತೇಳಿ ಹೇಳ್ತಾ
ಹಾಗೆ ನೀನು ಸ್ವಲ್ಪ ಹೊತ್ತು ಕುಂದ್ರಪ್ಪ ಹಾಲು ತಂದು ಕೊಡ್ತೀನಿ ಅಂತೇಳಿ ಹಾಲು ತಂದು ಕೊಡ್ತಾನ. ಹಾಲು ಕುಡಿದ ನಂತರ ರಾತ್ರಿ ಆಗಿರುತ್ತೆ. ಇವಾಗ ರಾತ್ರಿ ಆಗಿದೆ, ಮಲಗಿಬಿಡು, ಮತ್ತೆ ಮುಂಜಾನೆ ನಾವಿಬ್ಬರು ಹೋಗೋಣ ಅಂತ ಹೇಳ್ತಾನ. ಸರಿ ಅಂತ ಹೇಳಿದ್ಮೇಲೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಇದು ಚೆನ್ನಕೇಶವ ದೇವಸ್ಥಾನದ ಕಾರ್ಯ ನಡೆದಿರ್ತತೆ. ಆ ಕಾರ್ಯವನ್ನ ನೋಡಲು ನಾಳೆ ಹೋಗೋಣ ಅಂತ ಹೇಳಿದ ನಂತರ ಇಬ್ರು ಮಾತಾಡಿ ಮಲಗ್ತಾರೆ. ಮಲಗಿದ ನಂತರ ದೃಶ್ಯ 2ರಲ್ಲಿ ಚೆನ್ನಕೇಶವ ದೇವಸ್ಥಾನದ ನಿರ್ಮಾಣ ಕಾರ್ಯ ನಡೀತಾ ಇರ್ತತೆ. ಅವಾಗ ನಿರ್ಮಾಣ ಕಾರ್ಯ ನಡೆಯುವಂತ ಜಾಗಕ್ಕೆ ಯುವಕ ರೂವಾರಿ ಮತ್ತು ಜಕಣಾಚಾರ್ಯ ಇಬ್ಬರು ಸಹ ಹೋಗ್ತಾರೆ ಅಲ್ಲಿಗೆ. ಆ ಸಂದರ್ಭದಲ್ಲಿ ಮಹಾರಾಣಿಯವರು ವೀಕ್ಷಣೆಗಾಗಿ ಬಂದಿರ್ತಾರೆ. ಬಂದಾಗ ಪಟ್ಟದ ರಾಣಿಯವರಿಗೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದ ನಂತರ ಅವರು ಜಕಣಾಚಾರ್ಯ ಅವರು ಈ ಯುವಕನನ್ನ ರೂವಾರಿಯನ್ನ ಮಹಾರಾಣಿಯವರಿಗೆ ಪರಿಚಯ ಮಾಡಿಸ್ಕೊಡ್ತಾರ. ಅವಾಗ ಅವರು ಇಲ್ಲಿ ಅವನು ರೂವಾರಿ ಕೇಳ್ತಾನ, ಈ ವಿಗ್ರಹ ಗುಡಿ ಬಹಳ ಸುಂದರವಾಗಿದೆ, ಈ ಶಿಲಾಬಾಲಕಿಯರು ಮೆರಗಣ್ಣೆಯನ್ನು ಹೆಚ್ಚಿಸಿದ್ದಾರೆ, ಸುಂದರವಾದ ಕೆತ್ತನೆ ಇದೆ, ಇದು ಬಹಳ ಉತ್ತಮವಾದ ಕಾರ್ಯ, ನಾನು ಎಲ್ಲ ಕಡೆ ನೋಡಿದ್ದೇನೆ, ಎಲ್ಲ ದೇವಸ್ಥಾನಕ್ಕಿಂತ ಈ ದೇವಸ್ಥಾನದ ಕೆತ್ತನೆಯ ಕಾರ್ಯ ಸುಂದರವಾಗಿ ಹಾಗೂ ಸೊಗಸಾಗಿ ಮೂಡಿ ಬಂದಿದೆ ಅಂತ ಹೇಳ್ತಾನ. ನಂತರ ಈ ಮೂರ್ತಿ ಪ್ರತಿಷ್ಠಾಪನೆ ಆಗುವಂತದ್ದು ಎಲ್ಲಿದೆ ಮೂಲ ಮೂರ್ತಿ ಅಂದಾಗ, ಮೂಲ ಮೂರ್ತಿನ ಅಲ್ಲೇ ಪಕ್ಕದಲ್ಲಿ ಮುಚ್ಚಿರ್ತಾರೆ, ಬಟ್ಟೆ ಹಾಕಿ ಅದನ್ನ ತೆಗೆದು ತೋರಿಸ್ತಾನೆ. ತೋರಿಸಿದಾಗ ಯುವಕ ರೂವಾರಿಗೆ ಒಂದು ಸಂದೇಹ ಬರುತ್ತೆ. ಅವಾಗ ಅವನು ಕೇಳ್ತಾನ, ಈ ಮೂರ್ತಿಯಲ್ಲಿ ದೋಷ ಇದೆ ಅಂತ ಹೇಳ್ತಾನೆ. ಅವನು ಜಕಣಾಚಾರ್ಯ ಅವರು ಹೇಳ್ತಾರೆ, ಇದ್ರೊಳಗೆ ಯಾವುದೇ ದೋಷ ಇಲ್ಲ ಅಂತ ಹೇಳ್ತಾನೆ. ಅವಾಗ ಅವನು ಯುವಕ ಹೇಳ್ತಾನೆ, ನೀವು ಮೂರ್ತಿಯನ್ನ, ಅದು ಗರ್ಭಗುಡಿಯಲ್ಲಿ ಸ್ಥಾಪನೆ ಮಾಡುವಂತ ಮೂರ್ತಿ, ತಲತಲಾಂತರದವರೆಗೆ ಪೂಜೆ ಮಾಡಿಸ್ಕೊಳ್ಳುವಂತ ಮೂರ್ತಿ, ನೀವು ಆಯ್ಕೆ ಮಾಡಬೇಕಾದ್ರೆ ಬಹಳ ಜಾಗರೂಕತೆಯನ್ನ ಮಾಡಬೇಕಿತ್ತು ಅಂತ ಹೇಳ್ತಾನೆ ಯುವಕ. ಅವಾಗ ಜಕಣಾಚಾರ್ಯರು, ನಾನು ಬಹಳಷ್ಟು ಅನುಭವ ಇರುವಂತ ನಾನು ಮೂರ್ತಿ ಆಯ್ಕೆಯಲ್ಲಿ ತಪ್ಪು ಮಾಡಲ್ಲ, ನಾನು ಚೆನ್ನಾಗಿರುವಂತ ಕಲ್ಲನ್ನು ಆಯ್ಕೆ ಮಾಡ್ತೀನಿ ಅಂತಾನ. ಅವಾಗ ಇಬ್ಬರ ನಡುವೆ ಒಂದು ವಾಗ್ವಾದ ಆಗುತ್ತೆ. ವಾಗ್ವಾದ ಆದಾಗ ಚರ್ಚೆ ಆಗುವಂತಾಗ ಮಹಾರಾಣಿ ಅವರು ಹೇಳ್ತಾರೆ, ಈಗ ನೀನು ಇದ್ರೊಳಗೆ ಮೂರ್ತಿಯಲ್ಲಿ ತಪ್ಪಿದೆ ಅಂತ ಹೆಂಗ ಹೇಳ್ತಿ ಅಂತ ಹೇಳ್ತಾನ. ಅವಾಗ ಅವನು ಹೇಳ್ತಾನ, ರೂವಾರಿ, ನಾನು ಬಾಲ್ಯದಿಂದಲೂ ಸಹ ಶಿಲೆಗಳಲ್ಲಿ ಆಮೇಲೆ ವಾಸ್ತುಶಿಲ್ಪದ ಬಗ್ಗೆ ಅಪಾರವಾದ ಜ್ಞಾನ ಇದೆ, ನಾನು ಅದ್ರೊಳಗಿರುವಂತ ತಪ್ಪುಗಳನ್ನು ಕಂಡುಹಿಡಿಯಬಲ್ಲೆ, ಹಾಗಾಗಿ ಮೂರ್ತಿಯಲ್ಲಿ ಒಂದು ತಪ್ಪಿದೆ ಅಂತ ಹೇಳ್ತಾನೆ. ಆಗ ಜಕಣಾಚಾರ್ಯ ಅವರು ಸಹ, ಇದ್ರೊಳಗೆ ಯಾವುದೇ ಮೂರ್ತಿ ಇಲ್ಲ, ನಾನು ಬಹಳಷ್ಟು ಪರೀಕ್ಷೆ ಮಾಡೀನಿ, ನಾನು ಅಣುಗಳು ಸಹ ಪರೀಕ್ಷೆ ಮಾಡಿ ನಾನು ಇದನ್ನ ಮಾಡೀನಿ, ಆಯ್ಕೆ ಮಾಡೀನಿ ಅಂತ ಹೇಳಿದಾಗ, ಇಲ್ಲ, ಕಲ್ಲಿನಲ್ಲಿ ಒಂದು ದೋಷ ಇದೆ, ದೋಷ ಮುಕ್ತ ಆಗಿರುವಂತ ಕಲ್ಲನ್ನು ಬಳಸಬೇಕು ಮೂರ್ತಿ ಪ್ರತಿಷ್ಠಾಪನೆಗೆ, ಆದ್ರೆ ಯಾವ ಬೇಕಾದ್ರೆ ಕಲ್ಲುಗಳನ್ನ ಬಳಸಬಾರದು ಅನ್ನುವಂತ ಒಂದು ಮಾತನ್ನ ಹೇಳ್ತಾನೆ. ಅವಾಗ ಅವನು ಸಿಟ್ಟು ಬಂದಾಗ ಅವನು ಯುವಕ ಮತ್ತೆ ರೂವಾರಿ ಹೇಳ್ತಾನೆ, ನೀವು ಬಹಳ ಅನುಭವದಲ್ಲಿ ಹಿರಿಯರು, ಹಾಗೂ ನೀವು ಬಹಳ ಹಿರಿಯರಿದ್ದೀರಿ, ನಿಮ್ ಕೈ ಚಳಕದಲ್ಲಿ ಅದ್ಭುತವಾದ ವಾಸ್ತುಶಿಲ್ಪಗಳು ಮೂಡಿ ಬಂದಿವೆ, ಆದ್ರೂ ಸಹ ನೀವು ಅನ್ಯತಾ ಭಾವಿಸಬಾರ್ದು, ಈ ಕಲ್ಲಿನಲ್ಲಿ ದೋಷ ಇದೆ ಅಂತ ಮತ್ತೊಮ್ಮೆ ಹೇಳ್ತಾನ. ಆವಾಗ ಅವನಿಗೆ ಕೋಪ ಬರುತ್ತೆ. ಆದ್ರೂ ಮಹಾರಾಣಿಯವರು ಇರೋದ್ರಿಂದ ಮಹಾರಾಣಿಯವರು ಹೇಳ್ತಾರೆ ಸರಿ ಅಂತಂದಾಗ ಅವ್ರಿಬ್ಬರಿಗೆ ಒಂದು ಸವಾಲ್ ಹಾಕೊಂಡ್ಬಿಡ್ತಾರೆ, ನಾನೇನಾದರೂ ತಪ್ಪಾಗಿದ್ರೆ ನನ್ನ ನಾಲಿಗೆನ ಸೀಲಿ ಕೊಳ್ತೀನಿ, ನಾನು ಯಾವ್ದು ಇನ್ಮೇಲೆ ಮುಟ್ಟೋದಿಲ್ಲ ಅಂತ ಹೇಳ್ತಾನೆ. ಅವಾಗ ಅವನು ಸಹ ಜಕಣಾಚಾರ್ಯ ಸಹ ರೂವಾರಿ ಆತ ರೀತಿ ಹಾಕಿದಾಗ ಜಕಣಾಚಾರ್ಯ ಸಹ ಆತನು ಸಹ ಸವಾಲ್ ಆಗ್ತಾನೆ, ಆಯ್ತು, ನಾನು ನನ್ನ ಕೈಗಳನ್ನು ಕಡ್ಕೊಂಡ್ ಬಿಡ್ತೀನಿ, ನಾನು ಮುಟ್ಟಲ್ಲ ಅಂತಂದಾಗ ಮಹಾರಾಣಿ ಹೇಳ್ತಾರ, ನೋಡ್ರಿ, ಅಹಿಂಸೆಯ ಮೂಲಕ ಯಾವುದೇ ಒಂದು ಸಮರ ಮಾಡಿದ್ರು ಅಹಿಂಸೆಯ ಮೂಲಕ ಮಾಡ್ಬೇಕು. ಬಾಹುಬಲಿ ಅವರ ಸಮರ ನೋಡಿರಿ, ಅವರೆಲ್ಲ ಅಹಿಂಸೆಯ ಮೂಲಕ ಮಾಡಿರುವಂತದ್ದು, ನೀವು ಸಹ ಅಹಿಂಸೆಯ ಮೂಲಕನೇ ಸ್ಪರ್ಧೆ ಆಗ್ಬೇಕು ಅಂತ ಹೇಳಿದಾಗ, ಇದು ನಾಳೆ ನಮ್ಮ ಮಹಾರಾಜರ ಇದರಲ್ಲಿ ಸಮ್ಮುಖದಲ್ಲಿ ಇದು ನಿರ್ಣಯ ಆಗ್ಲಿ ಅಂತ ಹೇಳ್ತಾರೆ. ಸರಿ ಅಂತ ಮರುದಿನ ದೃಶ್ಯ 3ರಲ್ಲಿ ಮಹಾರಾಜರು ದೇವಸ್ಥಾನದ ಮುಂಭಾಗದಲ್ಲಿ ಬರ್ತಾರೆ. ಮಹಾರಾಜ, ಯುವಕ, ರಾಣಿ ಹಾಗೂ ಸ್ಥಪತಿ ಜಕಣಾಚಾರ್ಯ ಇವರು ಹಾಗೂ ಮಂತ್ರಿಗಳು ಎಲ್ಲರೂ ಸಹ ನೆರೆದಿರುವಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಚರ್ಚೆ ಆಗುತ್ತೆ. ಅವಾಗ ಹೇಳ್ತಾನ ಯುವಕ, ಸ್ಥಪತಿಯಾಗಿರುವಂತ ಜಕಣಾಚಾರ್ಯ ಅವರು ನಿರ್ಧರಿಸಲಿ ಅಂತ ಹೇಳ್ತಾನ. ಮಹಾಪ್ರಭು, ವಿಗ್ರಹದಲ್ಲಿ ಯಾವುದೇ ದೋಷ ಇಲ್ಲ, ವಿಗ್ರಹದ ಆಯ್ಕೆಯಲ್ಲಿ, ಕಲ್ಲಿನ ಆಯ್ಕೆಯಲ್ಲಿ ನಾನು ಸುಂದರವಾದ ಕಲ್ಲನ್ನ ಮಾಡಿದ್ದೇನೆ, ಇದ್ರೊಳಗೆ ದೋಷ ಇಲ್ಲ ಅಂತ ಮತ್ತೊಮ್ಮೆ ಹೇಳ್ತಾನೆ. ಯುವಕ, ರೂವಾರಿ ಆಗಿರುವಂತ ಯುವಕ, ಇಲ್ಲ, ಇದ್ರೊಳಗೆ ದೋಷ ಇದೆ ಅಂತ ಹೇಳ್ತಾನೆ. ಸರಿ, ಯಾವ ರೀತಿ ನೀನು ಕಂಡಿಡಿತಿ ಅಂತ ಮಹಾರಾಜರು ಕೇಳ್ತಾರ. ಈ ಮೂರ್ತಿಯ ಸುತ್ತಲೂ ನಾವು ಅರಿಶಿಣವನ್ನ ಲೇಪನ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಎಲ್ಲಾ ಕಡೆ ಆರುತ್ತೆ, ಆದ್ರೆ ಎಲ್ಲಿ ದೋಷದಿಂದ ಕೂಡಿರುತ್ತದೆ ಅಲ್ಲಿ ಆರೋದಿಲ್ಲ ಮಹಾಪ್ರಭು ಅಂತ ಹೇಳ್ತಾನೆ. ಸರಿ ಅಂತೇಳಿ ಮಹಾಪ್ರಭು ಹೇಳ್ತಾನೆ. ಆದ್ರೆ ಮಹಾಪ್ರಭುನು ಸಹ ಒಂದು ಕಂಡೀಷನ್, ಇದನ್ನೇ ಹಾಕ್ತಾನೆ. ಏನು ಇದಿರ್ತತೆ ನಿಯಮ ಅಂತಂದ್ರೆ, ಇದರಲ್ಲಿ ಯಾರೇ ಗೆದ್ದರು ನಮಗೆ ಇನ್ನು 15 ದಿನಗಳ ಒಳಗಾಗಿ ಹೊಸ ಮೂರ್ತಿಯನ್ನ ಪ್ರತಿಷ್ಠಾಪನೆಗೆ ಅಗತ್ಯವಾಗಿರುವಂತ ಮೂರ್ತಿಯನ್ನ ನೀವು ಕೆತ್ತಿ ಕೊಡಬೇಕು ಅನ್ನೋಂತ ಒಂದು
ನಿಯಮವನ್ನ ಹಾಕ್ತಾನೆ. ಅವಾಗ ಇಬ್ಬರು ಸಹ ಒಪ್ಕೊಂತಾರೆ. ಸರಿ ಅಂತ ಮೂರ್ತಿಗೆ ಅರಿಶಿಣವನ್ನು ಹಚ್ತಾರೆ. ಅರಿಶಿಣವನ್ನು ಹಚ್ಚಿದಾಗ ಸ್ವಲ್ಪ ತಡದ ನಂತರ ಅದು ಎಲ್ಲಾ ಭಾಗದಲ್ಲಿ ಆರಿರ್ತತೆ, ಆದ್ರೆ ಒಂದು ಕಡೆ ಮಾತ್ರ ಆರಲ್ಲ. ಅವಾಗ ಮಹಾರಾಜರು ಹೇಳ್ತಾರ, ಸ್ಥಪತಿಗಳೇ ಏನ್ ಮಾಡೋಣ ಈಗ, ಗಂಧ ಪೂರ್ತಿಯಾಗಿ ಲೇಪನ ಆಗಿದೆ, ಎಲ್ಲ ಕಡೆ ಆರಿದೆ, ಅದು ಇನ್ನೊಂದು ಕಡೆ ಆರಿಲ್ಲಲ್ಲ ಅಂತ ಹೇಳ್ತಾರೆ. ಅವಾಗ ಅವನು ಜಕಣಾಚಾರ್ಯ ಅವ್ರು ಹೇಳ್ತಾರೆ, ಇಲ್ಲ ಮಹಾಪ್ರಭು, ಇದನ್ನ ಏನೋ ದೋಷ ಆಗಿರ್ಬೇಕು, ನಾನು ಅದನ್ನ ಹೊಡೆದ್ ನೋಡ್ತೀನಿ ಅಂತ ಹೇಳ್ತಾನೆ. ಅವಾಗ ಮಹಾರಾಜರು ಹೇಳ್ತಾನೆ, ಇಲ್ಲ ಸ್ವಲ್ಪ ತಡೀರಿ, ಇನ್ನೂ ಸ್ವಲ್ಪ ಬಿಸಿಲು ಬಿದ್ದ ನಂತರ ಅದು ಆರುತ್ತೆ ಅಂತ ಹೇಳ್ತಾನೆ. ಆದ್ರೆ ಜಕಣಾಚಾರ್ಯ, ಇಲ್ಲ ಮಹಾಪ್ರಭು, ಇದ್ರೊಳಗೆ ಖಂಡಿತವಾಗಿ ದೋಷ ಇದೆ, ಹಾಗಾಗಿ ನಾನು ಹೊಡೆದ್ ನೋಡ್ತೀನಿ ಅಂತ ಹೊಡೆದ್ ನೋಡಿದಾಗ ಅಲ್ಲಿ ಒಂದು ಕಪ್ಪೆ ಇರ್ತದೆ. ಅವಾಗ ನಿಜಕ್ಕೂ ಜಕಣಾಚಾರ್ಯ ಅವರಿಗೆ ಆಶ್ಚರ್ಯ ಆಗುತ್ತೆ. ಅವಾಗ ಜಕಣಾಚಾರ್ಯ ಅವರು ಒಂದು ಕ್ಷಣ ದಿಗ್ಭ್ರಮೆಗೊಳಗಾಗ್ತಾರೆ. ಅವಾಗ ಯುವಕ ಆಗಿರುವಂತ ರೂವಾರಿ ಸಹ ಒಂದ್ ನಮನೆ ವೇದನೆಯಾಗ ಒಳಗಾಗ್ತಾನ. ಯಾಕಪ್ಪ ಅಂದ್ರೆ ಇಷ್ಟು ಅದ್ಭುತವಾದ ಮೂರ್ತಿಯನ್ನ ಹಾಳಾಯ್ತು, ಈಗ ಸುಂದರವಾದ ಮೂರ್ತಿಯನ್ನ ಕೆತ್ತಬೇಕಲ್ಲ ಅನ್ನೋಂತ ಒಂದು ಆತಂಕವನ್ನ ಮನೆ ಮಾಡುತ್ತೆ. ಅವಾಗ ಮಹಾರಾಜ ಮಹಾರಾಣಿ ಅವರು ಬಂದು ಹೇಳ್ತಾರೆ, ಈ ಯುವಕ ಯಾರು ಗೊತ್ತಾ, ರೂವಾರಿ ಯಾರು ಗೊತ್ತಾ ನಿಮಗೆ ಅಂತ ಹೇಳ್ತಾನೆ. ಅವಾಗ ಅವರು ಒಬ್ಬ ಆಗುಂತಕನ್ನ ಅವರು ಪತ್ತೆದಾರಿ ಮಾಡೋಕೆ ಒಬ್ಬನ ಕಳಿಸಿರ್ತಾರೆ, ಸೈನಿಕನ. ಆ ಸೈನಿಕ ಈಗಾಗಲೇ ಆ ವಿವರವಾದಂತ ಯುವಕನ ಕುರಿತಾಗಿರುವಂತ ವಿವರವಾದ ಮಾಹಿತಿಯನ್ನು ತಂದಿರ್ತಾನೆ. ಆ ಯುವಕ ಯಾವ ದೇಶದವನು ಅನ್ನೋಂಥದ್ದು. ಅವನು ಕ್ರೀಡಾಪುರದಕ್ಕೆ ಸೇರಿರುವಂತ ಯುವಕನ ಡಂಕಣ್ಣನ ತಾಯಿಯವರು ಸಿಕ್ಕಿದ್ರು. ಡಂಕಣ್ಣ ಅವರು, ಯುವಕನ ಹೆಸರು ಡಂಕಣ್ಣ, ಇವರ ತಾಯಿ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡಿ ಬಂದೆ. ಇವನು ಬಾಲ್ಯದಿಂದಲೂ ಕ್ರೀಡಾಪುರದಲ್ಲಿ ವಾಸವಾಗಿದ್ದಾನೆ. ಇವನು ಚಿಕ್ಕವನಾಗಿರ್ಬೇಕಾದ್ರೆ ಇವ್ರ ತಂದೆ ಇವರನ್ನ ಬಿಟ್ಟು ಹೋಗಿದ್ದಾರೆ. ಅವ್ರನ್ನ ಹುಡುಕುವಂತಾನೆ ಈ ಆತನ ಮಗ ಆಗಿರುವಂತ ಡಂಕಣ್ಣ ದೇಶ ಸಂಚರಿಸ್ತಾ ಇದ್ದಾನೆ ಅಂತ ಹೇಳ್ತಾನ. ಅವಾಗ ಅವನು ಡಂಕಣ್ಣನ ತಾಯಿಯನ್ನ ಆಸ್ಥಾನೆ ಕರೆಸ್ತಾರೆ. ಆಕೆ ಸೆರಗು ಮುಚ್ಕೊಂಡು ಬಂದಿರ್ತಾಳೆ, ಆಮೇಲೆ ಮುಖನು ಮುಚ್ಕೊಂಡು ಬಂದಿರ್ತಾಳೆ. ಸೆರಗಿನಿಂದ ಮುಖ ಮುಚ್ಕೊಂಡು ಬಂದಿರುವಂತ ತಾಯಿಯನ್ನ ಮಹಾರಾಣಿಯವರು ಮುಖ ನೋಡಿ ಸರಿಸಿ ಹೇಳ್ತಾರೆ, ಜಕಣಾಚಾರ್ಯರ ಈ ಮಹಿಳೆಯ ಬಗ್ಗೆ ನಿಮಗೆ ಗೊತ್ತಾ ಅಂತ ಕೇಳ್ತಾರೆ. ಆವಾಗ ಅವನು ನೋಡಿದಾಗ ಅವನಿಗೆ ಆಶ್ಚರ್ಯ ಆಗತ್ತೆ. ಬಹಳ ವರ್ಷಗಳ ಹಿಂದೆ ಆ ಮಗುವಿನ ಜಾತಕ ಹಾಗೂ ಆಕೆಯ ಬಗ್ಗೆ, ಶೀಲದ ಬಗ್ಗೆ ಅನುಮಾನ ಪಟ್ಟು ಆಕೆಯನ್ನ ಸಂಸಾರವನ್ನ ಬಿಟ್ಟು ಬೇರೆ ಕಡೆ ಬಂದಿರುವಂತ ಜಕಣಾಚಾರ್ಯ ಅವರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ. ಅವಾಗ ಮಹಾರಾಣಿಯವರು ಹೇಳ್ತಾರೆ, ನೀವು ಮಾಡಿರುವಂತ ತಪ್ಪು, ಇಂಥ ಸುಂದರವಾದ ಹೆಂಡತಿಯನ್ನ ಮಗನನ್ನ ನೀವು ತ್ಯಜಿಸಿ ಬಂದಿರಿ, ಜಾತಕವನ್ನ ನಂಬಿ ಮೂರ್ಖರಾಗಿದ್ದೀರಿ, ಈ ರೀತಿ ಮಾಡಬಾರದು ಅಂತ ಹೇಳಿದಾಗ ತನ್ನ ತಪ್ಪಿನ ಅರಿತುಕೊಂಡಂತ ಜಕಣಾಚಾರ್ಯರು ಮತ್ತೆ ಅವರು ತನ್ನ ಕುಟುಂಬವನ್ನ ಸೇರ್ತಾರೆ. ಅವಾಗ ಡಕಣಾಚಾರ್ಯ ಹಾಗೂ ಜಕಣಾಚಾರ್ಯ ಇಬ್ಬರು ಸೇರಿ ಚೆನ್ನಕೇಶವ ದೇವಾಲಯದ ಮೂಲ ಮೂರ್ತಿಯನ್ನ ಕೆತ್ತಿ ಸ್ಥಾಪನೆ ಮಾಡುವುದರೊಂದಿಗೆ ಇತಿಹಾಸ ಪ್ರಸಿದ್ಧರಾಗಿರುವಂತ ದೇವಸ್ಥಾನಕ್ಕೆ ಇವರ ಒಂದು ಕಲಾ ಪ್ರೌಢಿಮೆ ಸಹಾಯಕವಾಗುತ್ತೆ. ಒಂದು ಸುಂದರವಾದ ದೇವಸ್ಥಾನದ ನಿರ್ಮಾಣದಲ್ಲಿ ಇವರ ಪಾತ್ರ ಮಹತ್ವದಾಗಿದೆ. ಅಲ್ಲಿಗೆ ಸುಖಾಂತ್ಯವಾಗಿ ಈ ನಾಟಕ ಸುಖಾಂತ್ಯವಾಗುತ್ತೆ. ಪ್ರತಿಭಾವಂತ ಶಿಲ್ಪಿಗಳಿಗೆ ಮಾದರಿಯಾಗುವಂತ ಒಂದು ಪ್ರತಿಭಾವಂತರನ್ನ ಎತ್ತಂತ ಕನ್ನಡ ತಾಯಿ ಧನ್ಯಳು, ಕನ್ನಡ ಮಾತೆ ಧನ್ಯಳು, ಅವಳಿಗೆ ನಾವು ಸಾವಿರ ಶರಣು ಅನ್ನುವುದರೊಂದಿಗೆ ಈ ನಾಟಕ ಸುಖಾಂತ್ಯವಾಗುತ್ತೆ. ಈ ನಾಟಕದಲ್ಲಿ ಕಲಾಪ್ರೇಮಿಗಳಾಗಿ ಹಾಗೂ ಡಂಕಣ ಹಾಗೂ ಜಂಕಣಾಚಾರ್ಯ ಅವರ ಒಂದು ಮಾಹಿತಿಯನ್ನ, ಅವರು ನಡೆದಿರುವಂತ ವೃತ್ತಾಂತವನ್ನ ನಾಟಕದಲ್ಲಿ ಹಿಡಿಯುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಅದೇ ಕಿತ್ತೂರು ಚೆನ್ನಮ್ಮ ಮತ್ತು ಇತರೆ ನಾಟಕ ಸಂಕಲನದ ಮತ್ತೊಂದು ನಾಟಕವಾಗಿರುವಂತ ಕಿತ್ತೂರು ಚೆನ್ನಮ್ಮ ಅನ್ನುವಂತ ನಾಟಕದ ಬಗ್ಗೆ ನೋಡುವುದಾದರೆ, ಕಿತ್ತೂರು ಸಂಸ್ಥಾನದ ಈ ಕಿತ್ತೂರು ನಾಟಕ 6 ದೃಶ್ಯಗಳಲ್ಲಿ ಈ ನಾಟಕ ಇದೆ. ಈ ದೃಶ್ಯಗಳಲ್ಲಿ ಕಿತ್ತೂರಿನ ಉತ್ತರಾಧಿಕಾರಿಗಾಗಿ ನಡೆದಿರುವಂತ ಹೊಡೆದಾಟ ಹಾಗೂ ಕಿತ್ತೂರಿನ ಉತ್ತರಾಧಿಕಾರಿ ಆಯ್ಕೆ ಮಾಡಿದ ನಂತರ ಕಿತ್ತೂರು ಸಂಸ್ಥಾನದಲ್ಲಿ ಕಿತ್ತೂರಿನ ಸಂಸ್ಥಾನದ ವಿರುದ್ಧನೇ ಸಂಚು ಮಾಡಿದ ಸಂಚುಕಾರರ ಕುರಿತು ಹಾಗೂ ಯುದ್ಧಕ್ಕೆ ಸನ್ನದ್ಧರಾಗಿರುವಂತಹ ಸಂಗೊಳ್ಳಿ ರಾಯಣ್ಣ ಸೈನಿಕರು ಹಾಗೂ ಆಮೇಲೆ ಕಿತ್ತೂರು ಸಂಸ್ಥಾನದಲ್ಲಿದ್ದಂತ ಒಗ್ಗಟ್ಟು, ಈ ಎಲ್ಲವನ್ನ ವಿಷಯವನ್ನ ನಾವು ಕಿತ್ತೂರು ಚೆನ್ನಮ್ಮ ನಾಟಕದಲ್ಲಿ ನಾವು ನೋಡಬಹುದು. ನಾವು ಭಾರತ ಒಂದು ದೇಶದಲ್ಲಿ ನಾವು ನೋಡಬೇಕಾದ್ರೆ 1798ರಲ್ಲಿ ಬಂದಂತ ಸಹಾಯಕ ಸೈನಿಕ ಪದ್ಧತಿ ಭಾರತ ದೇಶದ ರಾಜರುಗಳ ಒಂದು ಪ್ರೌಢಿಮೆ, ಸಾಹಸ ಹಾಗೂ ವೀರತ್ವ ಗುಣಗಳನ್ನ ನಶಿಸಲು ಮುಖ್ಯ ಕಾರಣ ಸಹಾಯಕ ಸೈನಿಕ ಪದ್ಧತಿಯನ್ನ ಜಾರಿಗೆ ಮಾಡಿದಂತ ಲಾರ್ಡ್ ವೆಲ್ಲೆಸ್ಲಿ.
ವೆಲ್ಲೆಸ್ಲಿ ತಂದಂತ ಸಹಾಯಕ ಸೈನಿಕ ಪದ್ಧತಿಯಿಂದ ರಾಜರು ಅನಾಯಾಸವಾಗಿ ಅವರಿಗೆ ಸಹಾಯಕ ಸೈನಿಕ ಪದ್ಧತಿಗೆ ಆ ಬ್ರಿಟಿಷ್ ಸೈನ್ಯವನ್ನು ತಮ್ಮ ತಲೆ ಇಟ್ಕೊಂಡ್ಬಿಟ್ಟು ತಮ್ಮ ಸೈನಿಕರಿಗೆ ಕೆಲಸನೇ ಇಲ್ಲದೆ ನಿರುದ್ಯೋಗಿಗಳಾಗ್ತಾರೆ. ಹಾಗೆ ಇವರಿಗೆ ಯಾವುದೇ ಸಾಹಸ ಮಾಡುವಂತ, ಸಾಮ್ರಾಜ್ಯ ವಿಸ್ತರಿಸುವಂತ ಯಾವುದೇ ಗುರಿಗಳಿರೋದಿಲ್ಲ. ಹಾಗಾಗಿ ಭಾರತೀಯ ದೇಶದ ರಾಜರು ಬಹಳಷ್ಟು ಸೋಮಾರಿಗಳಾಗ್ತಾರೆ. ಹಾಗೆ ವಿಲಾಸಿ ಜೀವನಕ್ಕೆ ಅವರು ಹೊಂದಿಕೊಂಡು ಬಿಟ್ಟು ಅದರಲ್ಲೇ ತಮ್ಮ ಬಹುಪಾಲು ಜೀವನವನ್ನು ಕಳೆದು ಬಿಡ್ತಾರೆ. ಆದ್ರೆ ಕೆಲವು ರಾಜರು ಮಾತ್ರ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಹೋರಾಡ್ತಾರೆ. ಅದೇ ರೀತಿ ಬ್ರಿಟಿಷರು ಮತ್ತೊಂದು ಕಾನೂನು ತರ್ತಾರೆ 1848ರಲ್ಲಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ಒಂದು ಕಾನೂನು. 1798ರಲ್ಲಿ ಸಹಾಯಕ ಸೈನಿಕ ಪದ್ಧತಿ ಅಂದಾಗ ಹೈದರಾಬಾದ್ ನಿಜಾಮ ಮೊದಲ ಸಹಿ ಹಾಕೋದ್ರ ಮೂಲಕ ಅದಕ್ಕೆ ಸಹಾಯಕ ಸೈನಿಕ ಪದ್ಧತಿಯನ್ನು ಒಪ್ಕೊಳ್ತಾನೆ. ಅದೇ ರೀತಿ ದತ್ತಕ ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ಒಂದು ಅಲ್ಲಿ ಒಪ್ಪಿಗೆನಕ್ಕೆ ಒಂದು ಅವಕಾಶ ಇತ್ತು ಸಹಾಯಕ ಸೈನಿಕ ಪದ್ಧತಿಯಲ್ಲಿ. ಇಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ಪದ್ಧತಿಯಲ್ಲಿ ಇಲ್ಲಿ ಯಾವುದೇ ಒಪ್ಪುವಂತ ಪ್ರಶ್ನೆ ಇರ್ದಿಲ್ಲ. ಬ್ರಿಟಿಷರು ಆ ಸಾಮ್ರಾಜ್ಯವನ್ನ ಕಬಳಿಸ್ಕೊಂತ ಹೋಗ್ತಾರೆ. ಅಂತ ಒಂದು ಸಂದರ್ಭ 1848ರಲ್ಲಿ ಲಾರ್ಡ್ ಡಾಲ್ಹೌಸಿ ತಂದಂತ ಈ ಕಾನೂನಿಗೆ ಮೊದಲ ಬಲಿಯಾಗಿದ್ದು ಸತಾರ ಸಂಸ್ಥಾನ. ಸತಾರ, ಉದಯಪುರ್ ಈ ತರ ಬಲಿಯಾದ ನಂತರ ಬ್ರಿಟಿಷರಿಗೆ ಇದು ಸರಳ ಮತ್ತು ಬಹಳಷ್ಟು ವೇಗವಾಗಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಕ್ಕೆ ಒಂದು ಮುಖ್ಯ ಕಾರಣ ಆಗತ್ತೆ. ಹಾಗಾಗಿ ಅವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ನೆಪವನ್ನ ಮುಂದಿಟ್ಕೊಂಡು ಇಡೀ ಭಾರತ ಸಂಸ್ಥಾನದಲ್ಲಿರುವಂತ ರಾಜರುಗಳ ಸಂಸ್ಥಾನವನ್ನ ಬ್ರಿಟಿಷ್ ಅಧಿಪತ್ಯಕ್ಕೆ ಒಳಪಡಿಸುವಂತ ಒಂದು ಸಂಚು ನಡೀತದೆ. ಆ ಸಂಚಿನ ಭಾಗವಾಗಿಯೇ ಕಿತ್ತೂರು ಸಂಸ್ಥಾನ ಸಹ ಅದಕ್ಕೆ ಬಲಿಯಾಗುವಂತ ಸಂದರ್ಭದಲ್ಲಿ ನಡೆದ ಘಟನೆ ಈ ನಾಟಕದ ಕಥಾವಸ್ತು. ದೃಶ್ಯವೊಂದರಲ್ಲಿ ಆತ್ಮಗೌರವನ ಹಾಗೂ ಸ್ವಾತಂತ್ರ್ಯವನ್ನ ಬಲಿ ಕೊಡದೆ ಹೋರಾಡಿರುವಂತ ಧೀರ ಮಹಿಳೆ ಕಿತ್ತೂರು ಚೆನ್ನಮ್ಮ ಒಂದು ಸಿದ್ದೇಶ್ವರ ಸ್ವಾಮೀಜಿಯವರ ಮಠಕ್ಕೆ ಭೇಟಿ ಕೊಡ್ತಾರೆ. ಸ್ವಾಮಿಗಳವರ ಮಠಕ್ಕೆ ಬಂದು ಸ್ವಾಮಿಗಳವರ ಆಶೀರ್ವಾದವನ್ನ ಪಡೆದು ಸ್ವಾಮಿಗಳು ಅಂತಾರೆ, ಮಲ್ಲಸರ್ಜ ದೊರೆಗಳು ಆರಾಮಿದ್ದಾರೆ, ಇಲ್ಲ ಅವಸರವಾಗಿ ಬಂದಿದ್ದೀರಿ, ಏನು ಕಾರ್ಯವಿತ್ತು ಅಂತೇಳಿ ಸ್ವಾಮಿಗಳು ಕೇಳ್ತಾರೆ. ಸ್ವಾಮಿಗಳು ಹೇಳ್ತಾರೆ, ಈಗ ದತ್ತು ಮಹಾರಾಜರು ಈಗ ಅನಾರೋಗ್ಯ ಕಾರಣದಿಂದ ಹಾಸಿಗೆಡಿದ್ದಾರೆ, ದತ್ತು ಮಗುವಿಗೆ ಒಂದು ಪತ್ರಕ್ಕೆ ಸಹಿ ಹಾಕ್ಬೇಕು, ಏನ್ ಮಾಡ್ಬೇಕು ಅಂತ ಚಿಂತಾಕ್ರಾಂತ ಆಗಿರುವಂತ ಮಹಾಸ್ವಾಮಿಗಳು ಹೇಳ್ತಾರೆ, ಇಲ್ಲ ಮಹಾರಾಜರಿಂದನೇ ಅದಕ್ಕೆ ಒಂದು ಅಂಕಿತ ಹಾಕ್ಸ್ಬಿಡೋಣ, ಹಾಗಾದಾಗ ಮುಂದೆ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ ಅನ್ನೋಂತ ಹೇಳಿದಾಗ ಕಿತ್ತೂರು ರಾಣಿ ಚೆನ್ನಮ್ಮ ತ್ಯಾಕ್ರೆ ಹಾಗೂ ಬ್ರಿಟಿಷ್ ಸಾಮ್ರಾಜ್ಯ ಕಿತ್ತೂರು ಸಂಸ್ಥಾನವನ್ನ ಅವರು ಹೆಬ್ಬಾವಿನ ರೀತಿ, ಕಿತ್ತೂರು ಸಂಸ್ಥಾನ ಕಪ್ಪೆಯ ರೀತಿ, ಬ್ರಿಟಿಷ್ ಸಾಮ್ರಾಜ್ಯ ಹೆಬ್ಬಾವಿನ ರೀತಿ ನಮ್ಮ ಕಿತ್ತೂರು ಸಂಸ್ಥಾನವನ್ನ ನುಂಗಲು ಕುಳಿತಿರುವಂತ ಹೆಬ್ಬಾವು ಆಗಿದೆ ಅನ್ನುವಂತ ಆತಂಕವನ್ನು ವ್ಯಕ್ತಪಡಿಸಿದಾಗ ಸ್ವಾಮೀಜಿಗಳು ಅಭಯವನ್ನ ಕೊಟ್ಟು ಆಶೀರ್ವದಿಸಿ, ಇಲ್ಲ ಇಡೀ ಸಂಸ್ಥಾನ ನಿಮ್ಮ ಪರವಾಗಿದೆ, ಧೈರ್ಯವಾಗಿರಿ ಅಂತೇಳಿ ಮಾತಾಡ್ತಾರೆ. ಆಗ ಚೆನ್ನಮ್ಮ ದೃಶ್ಯ 2ರಲ್ಲಿ ಅರಮನೆಯಲ್ಲಿ ಹಾಸಿಗೆ ಹಿಡಿದಿರುವಂತ ಮಲ್ಲಸರ್ಜ ನೋವಿನಿಂದ ನರಳುತ್ತಾ ಇರ್ತಾನೆ. ಅಂತ ಸಂದರ್ಭದಲ್ಲಿ ರಾಯಣ್ಣ ಹಾಗೂ ಕಲ್ಮಠಕ್ಕೆ ಹೋಗಿ ಕಲ್ಮಠದಿಂದ ಮರಳಿ ಬಂದಂತ ಚೆನ್ನಮ್ಮನ ಸ್ವಾಗತಿಸ್ತಾ, ಆ ಸಂದರ್ಭದಲ್ಲಿ ರುದ್ರಮ್ಮ ಅವರು ಆರೈಕೆಯಲ್ಲಿ ಇರ್ತಾರೆ. ಅವನು ಮಲ್ಲಸರ್ಜ ಹಾಸಿಗೆಯಲ್ಲಿ ಇದ್ರು ಸಹ ಹೂಡು ಜೋಡು ಬಾಣ ಎತ್ತ ಕತ್ತಿರಿ, ಹೂಡು ಬಾಣನ ಫಿರಂಗಿ ಗುಂಡು ದೂರ ಹೋಗ್ಲಿ ಅಂದ್ರೆ ಯುದ್ಧದ ಕನವರಿಕೆಯನ್ನ ಮಲ್ಲಸರ್ಜ ಮಾಡ್ತಾ ಇರ್ತಾನೆ. ಕಾಕತಿ, ಸಂಪಂಗಾವಿ, ದೇಶ್ನೂರು ಇವೆಲ್ಲವೂ ಸಾಮ್ರಾಜ್ಯಗಳು ನನುವೆ, ನಾನು ರಕ್ಷಣೆ ಮಾಡ್ತೀನಿ ಅನ್ನೋಂತ ಸಾಮ್ರಾಜ್ಯದ ರಕ್ಷಣೆಯ ಕನವರಿಕೆಯನ್ನು ಸಹ ಮಲ್ಲಸರ್ಜ ಅಂತಹ ಸ್ಥಿತಿಯಲ್ಲಿ ಸಹ ಸಾಮ್ರಾಜ್ಯದ ರಕ್ಷಣೆಯ ಕನವರಿಕೆಯನ್ನ ಮಾಡ್ತಾ ಇರ್ತಾನೆ. ಅವಾಗ ಅವರು ಸ್ವಾಮಿಗಳು ಬರ್ತಾರೆ, ಚೆನ್ನಮ್ಮ ಬರ್ತಾರೆ, ಅವರು ಪತ್ರಕ್ಕೆ ಮಹಾರಾಜರಿಂದ ಸಹಿಯನ್ನ ಹಾಕ್ಸ್ಕೊಂತಾರೆ. ಆಗ ಅವರು ಸಹಿಯನ್ನ ಹಾಕಿದ ಕ್ಷಣದಲ್ಲಿ ಮಲ್ಲಸರ್ಜ ಕೊನೆ ಉಸಿರನ್ನ ಎಳಿತಾನೆ ಮಹಾರಾಜ. ಅವಾಗ ಅವು ಕತ್ತಲು ಆವರಿಸಿದಂತಾಗುತ್ತದೆ. ಆಗ ರಾಜ್ಯ ವೈದ್ಯರು, ಚೆನ್ನಮ್ಮ, ಸ್ವಾಮಿಗಳು ಎಲ್ಲರಿಗೂ ಸಹ ಒಂದು ಕ್ಷಣ ಆತಂಕ ಹಾಗೂ ಮೌನ ಆವರಿಸ್ತದೆ. ಯಾಕಂದ್ರೆ ಸಾಮ್ರಾಜ್ಯದ ಅಧಿಪತಿ ಮಲ್ಲಸರ್ಜ ಕೊನೆಯುಸಿರನ್ನು ಎಳೆದು ಬಿಟ್ಟಿರ್ತಾನೆ. ಅವಾಗ ಅರಮನೆ ಶೋಕದಲ್ಲಿರುವಂತ ಸಂದರ್ಭದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಧೈರ್ಯವಾಗಿ ಮತ್ತು ಅವರು ನಿರಾಳವಾಗಿರುವಂತ ಸಂದರ್ಭ ಇರೋದಿಲ್ಲ. ಯಾಕಂದ್ರೆ ಯಾವುದೇ ಕ್ಷಣದಲ್ಲಿ ಆದರೂ ಸಹ ತ್ಯಾಕ್ರೆ ಸೈನ್ಯದಿಂದ ಅವನ್ನ ದಾಳಿ ಮಾಡುವಂತ ಸಂದರ್ಭ ಇರುತ್ತೆ. ಆದ್ರೆ ಪತ್ರವನ್ನ ಕೊಟ್ಟಿರ್ತಾರೆ, ಪತ್ರಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾನಂತ ಇವರು ಅನ್ಕೊಂಡಿರ್ತಾರೆ. ಆದ್ರೆ ತ್ಯಾಕ್ರೆ ಸ್ಪಂದಿಸೋದಿಲ್ಲ. ಕಾರಣ ಏನಾಗಿರುತ್ತಂದ್ರೆ ಸ್ವಾಭಿಮಾನಕ್ಕೆ ಪೆಟ್ಟು ಕೊಟ್ಟಂತ
ಮಲ್ಲ ಸರ್ಜಿ ಅವರು ತೀರಿಕೊಂಡಂತ ಸಂದರ್ಭದಲ್ಲಿ ಅವರಿಗೆ ಮಲ್ಲಪ್ಪ ಶೆಟ್ಟಿ ಸ್ವತಃ ಹೋಗಿ, ಯಾಕಂದ್ರೆ ಮಲ್ಲಪ್ಪ ಶೆಟ್ಟಿ ಮಗನ್ನ ಇವರು ದತ್ತು ತಗೊಂಡಿರಲ್ಲ, ಆ ಕಾರಣ ಸಿಟ್ಟಿನಿಂದ ಮಲ್ಲಪ್ಪ ಶೆಟ್ಟಿ ಹೋಗಿ ಠಾಕ್ರೆಗೆ ಮಹಾರಾಜರು ಸತ್ತು ಮೇಲೆ ಸಹಿ ಹಾಕಿದ್ದಾರೆ, ತಾವೇ ಸುಳ್ಳು ಸಹಿ ಹಾಕಿದ್ದಾರೆ, ಆ ರೀತಿ ಸುಳ್ಳು ಹೇಳಿಬಿಟ್ಟು ಅವನ್ನ ಪ್ರಚೋದನೆ ಕೊಟ್ಟು ಠಾಕ್ರೆ ಕಿತ್ತೂರು ಸಂಸ್ಥಾನದ ಮೇಲೆ ಯುದ್ಧ ಮಾಡುವ ರೀತಿ ಅವನು ಮಾಡಿಬಿಟ್ಟಿರ್ತಾನೆ. ಆಗ ಮಲ್ಲಶೆಟ್ಟಿ ಅವರ ಮೋಸದ ಅವನು ಅರಿತಂತ ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಕ್ಷಣ ದಿಗಿಲಾದ್ರೂ ಸಹ ಮತ್ತೆ ಧೈರ್ಯವಾಗಿ ಇತ್ತು. ಬ್ರಿಟಿಷರಿಗೆ ನಾವು ಎದುರುವಂತ ಸಂದರ್ಭ ಇಲ್ಲ, ಅವರು ನಮಗೆ ದತ್ತು ಮಗುವಿಗೆ ಹಕ್ಕಿಲ್ಲ ಅಂತ ಅಂದ್ರೂ ಸಹ ನಾವು ಹೋರಾಟವನ್ನೇ ಆಯ್ಕೆ ಮಾಡಿಕೊಂತಾಳೆ. ಯಾವುದೇ ಅವರ ಪರಾಕ್ರಮಗಳಿಗೆ ಒಳಗಾಗದೆ ಧೈರ್ಯಗುಂದದೆ ಅವರು ಧೈರ್ಯವಾಗಿ ಕಿತ್ತೂರು ಚೆನ್ನಮ್ಮ ಧೈರ್ಯವಾಗಿ ಯುದ್ಧ ಮಾಡುವಂತಹ ನಿರ್ಧಾರವನ್ನು ಕೈಗೊಳ್ಳುತ್ತಾಳೆ. ಆಗ ಸಂದರ್ಭದಲ್ಲಿ ವೀರಪ್ಪನವರು ಹಾಗೂ ಸ್ವಾಮಿಗಳು ಯುದ್ಧವನ್ನ ಮಾಡುವ ಒಂದು ಇದನ್ನ ಒಪ್ಪಿಗೆಕೊಂಡ ನಂತರ ದೇಶಗತಿ ದೊರೆತಿದ್ದು, ನಮಗೆ ಈ ಸಾಮ್ರಾಜ್ಯ ದೊರೆತಿದ್ದು ಯಾವುದೇ ಇದರಿಂದಲ್ಲ, ಭಿಕ್ಷೆ ಅಲ್ಲ, ನಮ್ಮ ತಲೆತಲಾಂತರದಿಂದ ಬಂದಿರುವಂತ ಸಾಮ್ರಾಜ್ಯ ಇದು. ಈ ಸಾಮ್ರಾಜ್ಯವನ್ನ ನಾವು ರಕ್ಷಣೆ ಮಾಡಿಕೊಳ್ಳೋಣ ಅಂತ ಹೇಳುತ್ತಾರೆ. ದೃಶ್ಯ ನಾಕರದಲ್ಲಿ ಚೆನ್ನಮ್ಮ ಸ್ವಾಮಿಗಳ ಮಠಕ್ಕೆ ಹೋಗಿ ಠಾಕ್ರೆ ಸಾಹೇಬರು ಬೊಕ್ಕಸಕ್ಕೆ ಕೀಲಿ ಹಾಕಿ ಬಿಟ್ಟಿದ್ದಾರೆ, ನಾವೀಗ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಏಕೆಂದ್ರೆ ಪ್ರತಿ ವರ್ಷ ದಸರಾ ಹಬ್ಬಕ್ಕೆ ಮಹಾರಾಣಿಯವರು ಸೈನಿಕರಿಗೆ ಬಂಗಾರವನ್ನು ಕೊಡುವಂತದ್ದು ಒಂದು ಪ್ರತೀತಿ. ಆದ್ರೆ ಈ ಸಲ ಖಜಾನೆಗೆ ಠಾಕ್ರೆ ಬಂದು ಕೀಲಿ ಹಾಕಿ ಹೋಗಂತ ಸಂದರ್ಭದಲ್ಲಿ ಸೈನಿಕರಿಗೆ ಕೊಡಲು ಅವ್ರ ತಲೆ ಬಂಗಾರ ಇರೋದಿಲ್ಲ. ಆಗ ಅವ್ರು ಏನ್ ಮಾಡ್ತಾರೆ, ರಾಜಧನ ಅಂತೇಳಿ, ಸ್ತ್ರೀಧನ ಅಂತೇಳಿ ಮಹಾರಾಣಿ ಮೇಲಿರುವಂತ ಒಡವೆಗಳನ್ನ ಅವರು ಖಜಾನೆಗೆ ಇಟ್ಟಿರಲ್ಲ, ಆಮೇಲೆ ಅದನ್ನ ಅವರು ಜಪ್ತಿ ಮಾಡಿರಲ್ಲ. ಆ ಸಂದರ್ಭದಲ್ಲಿ ರಾಣಿ ರುದ್ರಮ್ಮ ದೇವಿ ಹಾಗೂ ಚೆನ್ನಮ್ಮ ಇವ್ರ ಮೈ ಮೇಲಿರುವಂತ ಬಂಗಾರವನ್ನ ಕೊಟ್ಟು ವೀರಮ್ಮ, ರುದ್ರಮ್ಮ, ರಾಣಿ ರುದ್ರಮ್ಮ, ರಾಣಿ ವೀರಮ್ಮ, ರಾಣಿ ಚೆನ್ನಮ್ಮ ಇವರೆಲ್ಲರ ಇವ್ರ ಮೈ ಮೇಲಿರುವಂತ ಬಂಗಾರವನ್ನ ಸೈನಿಕರಿಗೆ ಕೊಡ್ರಿ ಅಂತ ಹೇಳ್ತಾರೆ ಮಾರಿ. ಆದ್ರೆ ಮಂತ್ರಿಗಳು ಒಪ್ಪೋದಿಲ್ಲ. ಮಹಾರಾಣಿಯವರೇ, ನೀವು ನಮ್ಮ ನಾಡಿನ ದೇವತೆ, ನೀವು ನಮ್ಮ ತಾಯಿ, ನಿಮ್ಮ ಮೇಲಿರುವಂತ ಬಂಗಾರವನ್ನ ತಗಂದ್ರೆ ತಪ್ಪಾಗುತ್ತೆ ಅಂತ ಹೇಳ್ತಾರೆ. ಅವಾಗ ಸ್ವಾಮಿಗಳೇ ಅಂತಾರೆ, ಮಠದಲ್ಲಿ ಬಂಗಾರ ಸ್ವಲ್ಪ ಇದೆ, ಆ ಬಂಗಾರವನ್ನೇ ಈ ಸಲ ಹಂಚೋಣ ಅಂತ ಹೇಳ್ತಾರೆ. ರಾಣಿ, ಮಠ ಅಂದ್ರೆ ದೇವ್ರಿದ್ದಂಗೆ, ದೇವರಲ್ಲಿರುವಂತ ಬಂಗಾರ ನಾವು ಬಳಸೋದ್ ಬೇಡ ಅಂತ ಹೇಳ್ತಾರೆ. ಅವಾಗ ಮಂತ್ರಿಗಳು, ನಮ್ಮ ತಲೆ ಮನೆಯಲ್ಲಿದೆ, ಅದನ್ನ ಅನ್ಸ್ತೀನಿ ಅಂತಾರೆ. ಅವಾಗ ಒಪ್ಪೋದಿಲ್ಲ. ಅವಾಗ ಮಹಾರಾಣಿಯವರು ಏನ್ ಮಾಡ್ತಾರೆ, ತಮ್ಮಲ್ಲಿರುವಂತ ಒಡ್ಡಾಣವನ್ನ ಕೊಟ್ಟು, ಈ ಒಡ್ಡಾಣವನ್ನ ಮಾರಿ, ಇದ್ರೊಳಗೆ ಒಡ್ಡಾಣವನ್ನ ಮಾರಿದ 2 ಸೇರು ಬಂಗಾರ ಇದೆ, ಅದನ್ನ ಹಂಚ್ರಿ ಅಂತ ಹೇಳ್ತಾರೆ. ಅವಾಗ ಮಂತ್ರಿಗಳು, ತಾಯಿ ಮತ್ತು ಮಕ್ಕಳ ಸಂಬಂಧದ ರೀತಿ ಪ್ರಜೆಗಳು ಮತ್ತು ಮಹಾರಾಣಿಯವರ ಸಂಬಂಧ ಇದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ. ಏಕೆಂದ್ರೆ ತಾಯಿಯ ಒಡ್ಡಾಣವನ್ನು ಕೊಟ್ಟಾಗ ಅವರು ಮಂತ್ರಿ ಮಾರೋದಿಲ್ಲ. ಮಹಾರಾಣಿಯವರೇ, ಇದು ಕಾಕತಿ ವಂಶದಿಂದ ತವರು ಮನೆಯಿಂದ ಬಂದಂತ ಬಳವಳಿ, ಇದನ್ನ ನಾವು ಮಾರೋದು ಬೇಡ, ನೀವು ಇಟ್ಕೊರಿ, ಇಲ್ಲಿರೋಂತ ಮನೆಯಲ್ಲಿರೋಂಥ ಬಂಗಾರವನ್ನ ನಾವು ಕೊಟ್ಟು ಇದು ಮಾಡೋಣ ಅಂತ ಹೇಳ್ತಾನೆ. ಅವಾಗ ಅವರು, ಕಿತ್ತೂರಿನ ರಾಣಿಯಾಗಿ ಆಜ್ಞೆ ಮಾಡ್ತಾ ಇದ್ದೀನಿ, ಈ ಖಜಾನೆಯನ್ನ ಮೂರನ್ನ ಒಡೆದು ಅದರೊಳಗಿರುವಂತ ಬಂಗಾರವನ್ನು ಹೊರ ತೆಗೆದು ಮೆರವಣಿಗೆ ಮಾಡಿ, ನಂತರ ಊರಿನ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಪುನಃ ಕೋಟೆಗೆ ತೆಗೆದುಕೊಂಡು ಬನ್ನಿ, ಸೈನಿಕರಿಗೆ ಬಂಗಾರ ಹಂಚೆ ಅಂತ ಹೇಳ್ತಾರೆ. ಇದರಿಂದ ಠಾಕ್ರೆ ಅವರು ಯುದ್ಧಕ್ಕೆ ಬರ್ಬೋದು ಅಂತೇಳಿ ಮಂತ್ರಿಗಳು ಹೇಳಿದಾಗ ದೃಶ್ಯ 5 ಪ್ರಾರಂಭ ಆಗುತ್ತೆ. ಅವಾಗ ಮಹಾರಾಣಿಯವರು ಹೇಳ್ತಾರೆ, ಬಂದ್ರೆ ಬರ್ಲಿ, ನಾವು ಯುದ್ಧವನ್ನ ಮಾಡೋಣ, ಮೊದಲು ಕೋಟೆಯ ಮೇಲಿನಿಂದ ಯುದ್ಧ ಮಾಡೋಣ, ಅನಿವಾರ್ಯ ಸಂದರ್ಭ ಬಂದಾಗ ಕೋಟೆಯ ಬಾಗಿಲು ತೆಗೆದು ಶತ್ರುಗಳ ಮೇಲೆ ನಾವು ಬಿದ್ದು ಹೋರಾಡೋಣ, ಶರಣಾಗೋದು ಬೇಡ ಅನ್ನುವಂತ ಮಾತುಗಳನ್ನು ಹೇಳ್ತಾಳೆ. ಅವಾಗ ಮಠದಲ್ಲಿ ಬಂದು ಶ್ರೀಗಳು, ಅವಾಗ ಇಂಥ ಸಂದರ್ಭದಲ್ಲಿ ಸಹ ಮೋಸವನ್ನ ಮಾಡಿದ ಮಲ್ಲಪ್ಪ ಶೆಟ್ಟರವರ ಅಂಗಡಿಗೂ ಸಹ ಸೈನಿಕರಿಂದ ರಕ್ಷಣೆ ಕೊಡ್ತಾರೆ. ಆಗ ಅವ್ರ ಮನೆಯ ಹೆಣ್ಣು ಮಕ್ಕಳಿಗೆ ಹಾಗೂ ಹೆಂಡತಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು, ಅವರಿಗೆ ರಕ್ಷಣೆ ಕೊಡಿ ಅನ್ನೋಂತ ಮಾತನ್ನ ರಾಣಿ ಚೆನ್ನಮ್ಮ ಹೇಳ್ತಾಳೆ. ಅಂದ್ರೆ ನಮಗೆ ಮೋಸ ಮಾಡಿರ್ತಾರೆ, ಸಾಮ್ರಾಜ್ಯ ಬಲಿಯಾಗಕ್ಕೆ ಕಾರಣನೇ ಮಲ್ಲಪ್ಪ ಶೆಟ್ಟಿ. ಆದ್ರೂ ಸಹ ಅವ್ರ ಕುಟುಂಬವನ್ನ ಯಾವುದೇ ಸಮಸ್ಯೆ ಬರಬಾರ್ದು ಅನ್ನೋಂತ ರಕ್ಷಣೆ ನೀಡುವಂತ ನಿಟ್ಟಿನಲ್ಲಿ ಚೆನ್ನಮ್ಮ ತಾಯಿ ಹೃದಯವನ್ನ ಪ್ರದರ್ಶಿಸ್ತಾಳೆ. ಅವಾಗ ಮಂತ್ರಿಗಳು ಸಹ ಆ ರೀತಿ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡುವಂತದ್ದು, ಅವರಿಗೆ ಹಿಂಸೆ ಕೊಡುವಂತ ಯಾವ ಸೈನಿಕರು ಸಹ ಕಿತ್ತೂರು ಸಂಸ್ಥಾನದಲ್ಲಿ ಇಲ್ಲ ಅನ್ನುವಂತ ಮಾತನ್ನ ಮಹಾರಾಣಿಯವರು ಹೇಳ್ತಾರೆ. ಮಹಾರಾಣಿಯವರಿಗೆ ಮಂತ್ರಿಗಳು ಹೇಳ್ತಾರೆ. ನಂತರ ದೃಶ್ಯ 6ರಲ್ಲಿ ಸ್ವಾಮಿಗಳ ಮಠಕ್ಕೆ ಬಂದಂತ ಬಾಲಪ್ಪ ಸ್ವಾಮಿಗಳ ಆಶೀರ್ವಾದ ಪಡೆದು ಚೆನ್ನಮ್ಮ, ಮಂತ್ರಿಗಳು, ರಾಯಣ್ಣ ಇವರೆಲ್ಲರೂ ಸಹ ಆ ಒಂದು ಆಸ್ಥಾನದಿಂದ ಸ್ವಾಮೀಜಿಗಳ ಮಠಕ್ಕೆ ಬಂದು ಆಶೀರ್ವಾದ ಪಡೆದು ಯುದ್ಧಕ್ಕೆ ಹೋಗಲು ಸಿದ್ಧರಾಗ್ತಾರೆ. ಆಗ ಸ್ವಾಮೀಜಿಗಳು ಹೇಳ್ತಾರೆ,
ಭಾರತದ ಸ್ವಾತಂತ್ರ್ಯದಲ್ಲಿ ಬ್ರಿಟಿಷರ ವಿರುದ್ಧ ಸಿಂಹ ಸ್ವಪ್ನವಾಗಿ ಹೋರಾಡ್ತಿರುವಂತ ನಿಮಗೆ ಜಯ ಸಿಗಲಿ, ಕಿತ್ತೂರು ಸಂಸ್ಥಾನ ಸ್ವಾತಂತ್ರ್ಯ ಆಗಲಿ ಅಂತ ಹಾರೈಸ್ತಾರೆ. ಆವಾಗ ಕಿತ್ತೂರು ರಾಣಿ ಚೆನ್ನಮ್ಮ ಪೂಜೆಯನ್ನು ಸಲ್ಲಿಸಿ ಪಟ್ಟದ ಕತ್ತಿಯನ್ನ ಹಿಡಿದು ಈಗ ಹೋರಾಡುವ ಸಮಯ ಬಂದಿದೆ, ನಾವೆಲ್ಲರೂ ಹೋರಾಡೋಣ, ಪ್ರತಿ ಕ್ಷಣವು ಸ್ವಾತಂತ್ರ್ಯಕ್ಕಾಗಿ ಹೋರಾಡೋಣ ಅನ್ನುವಂತ ಘೋಷಣೆಯನ್ನ ಕೂಗಿ ಅಲ್ಲಿಂದ ನಿರ್ಗಮಿಸ್ತಾರೆ. ಆವಾಗ ಸೈನಿಕ ತಾಯಿ, ಕಂಪನಿ ಸರ್ಕಾರದ ಸೈನಿಕರು ಈಗ ನಮ್ಮ ಕೋಟೆಗೆ ಹತ್ತಿರ ಆಗ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾನೆ. ಅವಾಗ ವಿಜಯೀ ಭವ ಅಂತ ಹೇಳಿ ಹೋಗ್ತಾರೆ. ಬಾರದು ಬಪ್ಪದು, ಬಪ್ಪದು ತಪ್ಪದು ಅನ್ನುವಂತ ಮಾತುಗಳನ್ನ ಹೇಳ್ತಾ ಯುದ್ಧಕ್ಕೆ ಹೋಗ್ತಾರೆ. ಆದರೆ ಯುದ್ಧದಲ್ಲಿ ಅನಿವಾರ್ಯವಾಗಿ ಕೆಲ ದೇಶದ್ರೋಹಿಗಳ ಕಾರಣದಿಂದ, ದೇಶದ್ರೋಹಿಗಳು ಬ್ರಿಟಿಷರು ನೀಡಿದಂತ ಒಂದು ಆಮಿಷಗೆ ಬಲಿಯಾಗಿ ಕಿತ್ತೂರು ಸಂಸ್ಥಾನ ಸೈನಿಕರು ಸೋಲುವಂತ ಪ್ರಸಂಗ ಎದುರಾಗುತ್ತೆ. ಅವಾಗ ಕಿತ್ತೂರು ಚೆನ್ನಮ್ಮ ಮಹಾರಾಣಿಯವರನ್ನ ಬಂಧಿಸಿ ಬೈಲಿಹೊಂಗಲದ ಜೈಲಿನಲ್ಲಿ ಕೂಡಿ ಹಾಕ್ತಾರೆ. ಅಲ್ಲಿದ್ರೂ ಸಹ ಅವರು ಸ್ವಾತಂತ್ರ್ಯದ ಕನಸನ್ನ ಕಾಣ್ತಾ ಇರ್ತಾರೆ. ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯದ ಕಹಳೆಯನ್ನು ಊದಿದ ವೀರ ಮಹಿಳೆ ಕಿತ್ತೂರು ಚೆನ್ನಮ್ಮನ ಕುರಿತಾದಂತ ಈ ನಾಟಕದಲ್ಲಿ ಸ್ವಾತಂತ್ರ್ಯದ ಮಹತ್ವ, ಹೋರಾಡಿದ ರಾಣಿಯ ಅಂದಿನ ಸ್ಥಿತಿಯನ್ನ ಹಾಗೂ ಸೈನಿಕರ ದೇಶ ಪ್ರೇಮವನ್ನ, ಈ ಸಂದರ್ಭದಲ್ಲಿ ರಾಯಣ್ಣ ತನ್ನ ಹೊಲವನ್ನ ಮಾರಿ, ತನ್ನಲ್ಲಿರುವಂತ ಹೊಲವನ್ನ ಮಾರಿ ಒಂದು ಯುದ್ಧಕ್ಕಾಗಿ ಕುದುರೆಯನ್ನ ಖರೀದಿ ಮಾಡ್ತಾನೆ. ಯುದ್ಧಕ್ಕಾಗಿ ಕುದುರೆಯನ್ನು ಖರೀದಿ ಮಾಡಿ ಬ್ರಿಟಿಷರಿಗೆ ಯಾವೆಲ್ಲ ರೀತಿ ಸಿಂಹ ಸ್ವಪ್ನ ಆಗ್ತಾನೆ, ದೇಶ ಪ್ರೇಮವನ್ನ ಮೆರೆತಾನೆ ಅನ್ನುವಂಥ ಸಂಗತಿಯನ್ನು ಸಹ ಈ ನಾಟಕದಲ್ಲಿ ದಾಖಲಿಸುವಂತ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ಮುಂಗೋಳಿ ಕೂಗ್ಯಾವು ಮೂಡನ ಬೆಳಗಿ, ತಂಗಾಳಿ ಬೀಸ್ಯಾವು ತಾವರಿ ಹೂವರಳಿ, ಹೂವಿಗೊಂದು ಕೈ ಒಳವರಸಾವು, ಕೈಲಾಸ ಆಡ್ಯಾವು ಏನಂತ ತಾಯಿ, ಸಾವಿರದ ಶರಣವ್ವ ಕನ್ನಡದ ತಾಯಿ. ಕನ್ನಡ ತಾಯಿಗೆ ಸಾವಿರದ ಶರಣ ಹೇಳುವ ಮೂಲಕ ಈ ನಾಟಕ ಅಂತ್ಯ ಆಗ್ತದೆ. ಆತ್ಮೀಯ ಸಾಹಿತ್ಯ ಪ್ರೇಮಿಗಳೇ, ತಾವೆಲ್ಲರೂ ಸಾಹಿತ್ಯ ಕೃತಿಗಳನ್ನ ಓದುವ ಮೂಲಕ ಮಕ್ಕಳ ಸಾಹಿತ್ಯ ಲೋಕವನ್ನ ಸಮೃದ್ಧಿಗೊಳಿಸಬೇಕು. ಹಾಗೂ ವಿಶೇಷ ಸಂದರ್ಭದಲ್ಲಿ ಮಕ್ಕಳಿಗೆ ಸಾಹಿತ್ಯ ಕೃತಿಗಳನ್ನ ಉಡುಗೊರೆಯಾಗಿ ನೀಡುವ ಮೂಲಕ ಮಕ್ಕಳಲ್ಲಿ ಸಾಹಿತ್ಯದ ಓದುವ ಅಭಿರುಚಿಯನ್ನ ಮೂಡಿಸಬೇಕು ಅಂತ ಹೇಳ್ತಾ, ಇವತ್ತಿನ ದಿನ 50ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಪುಸ್ತಕಾವಲೋಕನ ಇಂದಿನ ಕಾರ್ಯಕ್ರಮನ ಮುಗಿಸ್ತಾ, ಮುಂದೆ ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು.